ಕೆಲವೊಂದ್ ಕಡೆ ಈ ರೀತಿ ಬೀಮ್ಸ್ ನ ನೋಡಿರ್ತೀರಿ ಮತ್ತೆ ನೋಡಿದ ಕೂಡಲೇ ಅನ್ಕೊಂತೀರಿ ಕನ್ಸ್ಟ್ರಕ್ಷನ್ ಸರಿ ಇಲ್ಲ ಅಂತ. ಬಟ್ ಅದು ತಪ್ಪು. ಯಾಕಂತಂದ್ರ ಈ ರೀತಿ ಇರೋ ಬೀಮ್ಸ್ ನ ನಾವು ಕ್ಯಾಂಟಿಲಿವರ್ ಬೀಮ್ ಅಂತ ಕರಿತೇವೆ. ಕ್ಯಾಂಟಿಲಿವರ್ ಬೀಮ್ ಒಳಗ ಒಂದ್ ಎಂಡ್ ಫಿಕ್ಸ್ಡ್ ಇರ್ತೈತಿ ಮತ್ತು ಇನ್ನೊಂದ್ ಎಂಡ್ ಫ್ರೀ ಇರ್ತೈತಿ. ಮತ್ತು ಇದು ಯಾವುದೇ ಎಕ್ಸ್ಟರ್ನಲ್ ಬ್ರೇಸಿಂಗ್ ಇಲ್ಲದೆ ಲೋಡ್ಗೆ ಸಪೋರ್ಟ್ ಕೊಡ್ತೈತಿ. ಯಾವಾಗೆಲ್ಲ ಇದ್ರ ಮೇಲೆ ಲೋಡ್ ಬೀಳ್ತೈತೋ ಆಗ ಇದ್ರೊಳಗೆ ಬೆಂಡಿಂಗ್ ಆಗ್ತೈತಿ. ಈ ರೀತಿ ಆಗೋ ಬೆಂಡಿಂಗ್ ಬಗ್ಗೆನೇ ಈ ಒಂದು ವಿಡಿಯೋದಾಗ ನಾವು ಡಿಸ್ಕಸ್ ಮಾಡತ್ತೀವಿ. ಕ್ಯಾಂಟಿಲಿವರ್ ಬೀಮ್ ಒಳಗ ಬೆಂಡಿಂಗ್ ಮೂವ್ಮೆಂಟ್ ಫಿಕ್ಸ್ಡ್ ಎಂಡ್ ಕಡೆ ಜಾಸ್ತಿ ಇರ್ತೈತಿ ಮತ್ತು ಫ್ರೀ ಎಂಡ್ ಕಡೆ ಹೋದಂಗ ಕಡಿಮೆ ಆಗ್ತಾ ಬರ್ತೈತಿ. ಮತ್ತೆ ಅಟ್ ದ ಎಂಡ್ ಪಾಯಿಂಟ್ ಒಳಗೆ 0 ಆಗ್ತೈತಿ. ಸೊ ಈ ಬೆಂಡಿಂಗ್ ಮೂವ್ಮೆಂಟ್ ನ ರೆಸಿಸ್ಟ್ ಮಾಡೋದಕ್ಕೋಸ್ಕರ ಫಿಕ್ಸ್ಡ್ ಎಂಡ್ ನಲ್ಲಿ ನಾವು ಬೀಮ್ ಡೆಪ್ತ್ ನ ಜಾಸ್ತಿ ಕೊಡ್ತೇವೆ ಮತ್ತು ಫ್ರೀ ಎಂಡ್ ಇರುವಂತ ಜಾಗದಲ್ಲಿ ಬೀಮ್ ಡೆಪ್ತ್ ನ ಕಡಿಮೆ ಇಡ್ತೇವೆ. ಈ ಒಂದು ಡಿಸೈನ್ ಎಫಿಷಿಯಂಟ್ ಎಕನಾಮಿಕ್ ಆಗೋದ್ರ ಜೊತೆಗೇನೆ ಸ್ಟ್ರಕ್ಚರಲ್ ಬಿಹೇವಿಯರ್ ದೃಷ್ಟಿಯಿಂದ ಕೂಡ ಪರ್ಫೆಕ್ಟ್ ಆಗಿ ಲೋಡ್ ನ ಕ್ಯಾರಿ ಮಾಡ್ತೈತಿ. ಯಾರೆಲ್ಲ ಜಸ್ಟ್ ನೋಡಿದ ಕೂಡಲೇ ವರ್ಕ್ ಸರಿ ಆಯ್ತೋ ಇಲ್ಲೋ ಅಂತ ಡಿಸೈಡ್ ಮಾಡ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಪೇಜನ್ನು ವಿಸಿಟ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.